ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಸೂಯೆ ಸಾಧನೆಗೆ ಅಡ್ಡಿ. ಶುಕಮುನಿಗೆ ಜನಕನ ಉಪದೇಶ. ಅನೃಣಃ ಅನಸೂಯಕಃ. ಅನೃಣಃ ಋಣಮುಕ್ತನಾಗಬೇಕು. ಋಣಗಳು ನಮ್ಮನ್ನ ಕಟ್ಟಿ ಹಿಡಿದು ಎಳಿತೇವೆ ಹಿಂದಕ್ಕೆ, ದೇವರಿಂದ ದೂರ ದೂರ. ಹಾಗಾಗಿ ಋಣಗಳನ್ನು ತೀರಿಸಬೇಕು, ಇಟ್ಕೊಳ್ಳಬಾರದು. ಹಾಗೆ ಇನ್ನೊಂದು ಹೇಳಿದ್ದು ಅನಸೂಯಕಃ. ಅಸೂಯೆ ಅಡ್ಡಿ ಭಗವಂತನನ್ನು ಸೇರುವಲ್ಲಿ. ಅಸೂಯೆಯನ್ನು ತ್ಯಾಗ ಮಾಡು. ಏನದು ಅಸೂಯೆ ಅಂದರೆ? ಎಲ್ಲರಿಗೂ ಗೊತ್ತಿದೆ, ಆದರೆ ಯಾರಿಗೂ ಪೂರ್ತಿ ಗೊತ್ತಿಲ್ಲ ಅನ್ನೋ ಹಾಗಿದೆ. ಅನಸೂಯಕಃ. ದೊಡ್ಡ ದೊಡ್ಡವರಿಗೂ ಕೂಡ ಇದು ತೊಂದರೆ ಕೊಟ್ಟಿದೆ, ಈ ಅಸೂಯೆ ಎನ್ನುವಂಥದ್ದು. ಅಸೂಯೆಗೆ ಲಕ್ಷಣ ಒಳಿತನ್ನು ಕಂಡಾಗ ಕೆಡುಕು ಭಾವನೆ ಬರುವುದೇ ಅಸೂಯೆ. ಒಳಿತನ್ನು ಕಂಡಾಗ ನಮ್ಮೊಳಗೂ ಒಳಿತಿನ ಭಾವ ಆವಿರ್ಭಾವ ಆಗಬೇಕಾಗಿತ್ತಲ್ವಾ? ಹಾಗಾಗದೆ ಒಳಿತನ್ನು ಕಂಡು ಕರುಬಹುದು, ಕೊರಗುವುದು, ಕೆರಳುವುದು, ಇಂತಹ ದುರ್ಭಾವಗಳು ಮೂಡುತ್ತವೆ. ವಿಚಿತ್ರ. ಒಳಿತು ಒಳಿತಿಗೆ ತಾಯಿಯಾಗಬೇಕು, ಒಳಿತಮ್ಮ ಬರಿಯನ್ನೇ ಹಾಕಬೇಕು. ಆದರೆ ಇಲ್ಲಿ ಮಾತ್ರ ಹಾಗಲ್ಲ. ಇನ್ನೊಂದು ಕಡೆ ಒಳಿತು, ಇಲ್ಲಿ ಏನೋ ಬೆಂಕಿ, ಏನೋ ಬೇಸರ, ಏನೋ ಪ್ರತಿಕೂಲತೆ. ನ ಗುಣಾನ್ ಗುಣಿನೋ ಹಂತಿ ಸ್ತೌತಿ ಚಾನ್ಯ ಗುಣಾನಪಿ ನಾಸೆ ಚಾನ್ಯ ದೋಷಾಂಶ್ಚ ಸಾ ಅನಸೂಯ ಪ್ರಕೀರ್ತಿತ. ಅನಸೂಯ ಅಂದ್ರೆ ಯಾರು ಅಂದ್ರೆ, ಅನಸೂಯ ಅಂದ್ರೆ ಯಾವುದು ಅಂದ್ರೆ, ನ ಗುಣಾನ್ ಗುಣಿನೋ ಹಂತಿ. ಗುಣವಂತರ ಗುಣಗಳನ್ನ ಹನನ ಮಾಡೋದಿಲ್ಲ. ಸ್ತೌತಿ ಚಾನ್ಯ ಗುಣಾನಪಿ. ಗುಣವಂತರ ಗುಣಗಳನ್ನ, ಅನ್ಯರ ಗುಣಗಳನ್ನ ಎತ್ತಿ ಆಡ್ತಾನೆ, ಮೆಚ್ಚಿಕೊಳ್ತಾನೆ, ಎತ್ತಿ ಆಡ್ತಾನೆ. ನ ಹಸೇತ್ ಚಾನ್ಯ ದೋಷಾಂಶ್ಚ. ನ ಹಸೇತ್, ನಗೋದಿಲ್ಲ. ಇನ್ನೊಬ್ಬರ ವೈಫಲ್ಯ ಕಂಡು, ಇನ್ನೊಬ್ಬರ ದೋಷವನ್ನು ಕಂಡು ನಗೋದಿಲ್ಲ. ಸಾ ಅನಸೂಯ ಪ್ರಕೀರ್ತಿತ. ಇದಕ್ಕೆ ವಿರುದ್ಧವಾದ ಅಸೂಯೆ. ನಮಗೆ ಆ ಕಗ್ಗದ ನೆನಪಾಗ್ತಾ ಇರ್ತದೆ ಯಾವಾಗಲೂ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸಿ ನಗುತ್ತ ಬಾಳುವ ವರವ ಮಿಗಿನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇಲ್ಲಿ ಆ ಅನಸೂಯೆ ಇದೆ ಈ ಪದದಲ್ಲಿ. ನಗುವು ಸಹಜದ ಧರ್ಮ. ಈ ಒಂದೊಂದು ಪದಕ್ಕೂ ಕೂಡ ಪುಸ್ತಕಗಟ್ಟಲೆ ವ್ಯಾಖ್ಯಾನ ಮಾಡಬಹುದು. ನಗು ಅನ್ನೋದು ಸಹಜದ ಧರ್ಮ. ಒಳಗಡೆ ಸಹಜವಾದ ಆತ್ಮತತ್ವ ಇದೆಯಲ್ಲ, ಅದ ಧರ್ಮ. ಅದು ಆನಂದದ ಧರ್ಮ. ಅದು ನಗುವೆಂದರೆ. ನಗು ಯಾವಾಗ ಬರುತ್ತೆ ಅಂದ್ರೆ ವಿಕೃತವಲ್ಲದ ನಗುವಾದರೆ, ಆ ನಗು ಯಾವಾಗ ಬರುತ್ತೆ ಅಂದ್ರೆ ಆನಂದವಾದಾಗ ಬರುತ್ತೆ. ನಾವು ಯಾವಾಗಲೂ ಹೇಳ್ಕೊಳ್ಳೋದು ಅದಕ್ಕೆ. ಆನಂದ ಒಳಗೆ ತುಂಬಿದಾಗ, ಜಾಗ ಕಡಿಮೆ ಆದಾಗ, ಒಳಗಡೆಗೆ ಸ್ಥಳಾವಕಾಶ ಕಡಿಮೆ ಆದಾಗ ತುಳುಕತ್ತೆ ಅದು. ಅದಕ್ಕೆ ನಗು ಅಂತ ಹೆಸರು. ಕಣ್ಣಲ್ಲಿ, ತುಟಿಯಲ್ಲಿ ತುಳುಕತ್ತೆ ಅದು. ಅದು ತುಳುಕುವ ರಭಸ ಅಷ್ಟು ದೊಡ್ಡ ನಗು ಆಗುತ್ತೆ. ಅದೊಂದು ಅಷ್ಟಾಗಲ್ಲ. ಕಿವಿಗೆ ತುಟಿ ಸೇರುವ ಹಾಗೆ, ಎಲ್ಲ ಹಲ್ಲು ಕಾಣುವ ಹಾಗೆ, ಬಾಯಿ ತೆರೆದ ನಗುವ ಹಾಗೆ. ಅದು ಆನಂದದ ಪ್ರಾಕಟ್ಯ, ಬೇರೆ ಏನೂ ಅಲ್ಲ. ಒಳಗಿರುವ ಆನಂದದ ಪ್ರಾಕಟ್ಯ. ಹಾಗಾಗಿ ನಿಮಗೆ ನೆನಪಿಸ್ತೇವೆ, ದೇವತಾ ಮೂರ್ತಿಗಳ ಮುಖದಲ್ಲಿ ಮಂದಹಾಸ ಇರುತ್ತೆ ಸಾಮಾನ್ಯವಾಗಿ. ನೀವು ದೇವತಾ ಮೂರ್ತಿಗಳನ್ನ ನೋಡಿ, ಸರ್ವಸಾಮಾನ್ಯವಾಗಿ ದೇವತಾ ಮೂರ್ತಿಗಳ ಮುಖದಲ್ಲಿ ಒಂದು ನಗು ಇರುತ್ತೆ, ಒಂದು ಮಂದಹಾಸ ಇರುತ್ತೆ.
ನಮ್ಮ ರಾಮನ ಮುಖ ನೋಡಿ, ಎಲ್ಲ ಮಂದಹಾಸ ಇದೆ. ಅದೇನು ಅಂದ್ರೆ ಒಳಗೆ ಆನಂದ ಇರೋದನ್ನು ತೋರಿಸ್ತಾ ಇದೆ. ಅದು ಮಹಾವೀರನ ಮುಖವನ್ನು ನೋಡಿ ನೀವು, ಹಳೆ ಕಾಲದ್ದು ಈಗಿನದ್ದಲ್ಲಿ ಹೇಳ್ತಾ ಇರುವಂತದ್ದು ಪ್ರಸಿದ್ಧವಾದ ಪಾರಂಪರಿಕವಾದ ಮಹಾವೀರನ ಮುಖವನ್ನು, ಬುದ್ಧನ ಮುಖವನ್ನು ನೋಡಿ, ಅಲ್ಲೂ ಕೂಡ ನಗು ಇದೆ. ಏನೋ ಒಂದು ಆನಂದವನ್ನ ಅವರು ಅನುಭವಿಸಿದ್ದಾರೆ. ಹಾಗಾಗಿ ಅವರು ಕೇವಲರಾಗಿ ಕುಡಿದ್ರು ಕೂಡ, ಏನು ಇಲ್ಲದೆ ಇದ್ರು ಅವರ ಬಳಿಯಲ್ಲಿ ಆ ನಗು ಇದೆ. ಎಷ್ಟು ಕೊಟ್ಟರೂ ಬರೋದಿಲ್ಲ ಎಷ್ಟೋ ಜನರಿಗೆ ನಗು ಅಂದ್ರೆ. ಸಹಜದ ಧರ್ಮ ಅದು, ಬೇರೆ ಎಲ್ಲವೂ ಕೃತ್ರಿಮ, ಆದ್ರೆ ನಗು ಮಾತ್ರ ಸಹಜ. ಖುಷಿಯಾದಾಗ, ಸಂತೋಷವಾದಾಗ ತುಳುಕಿ ಬರುವಂತದ್ದು. ಅದು ಅಳುವಾದಾಗಲೂ ಅಂದ್ರೆ ನೋವಾದಾಗಲೂ ಅಳು ತುಂಬಾ ಸಹಜವಾಗಿ ಬರೋದಿಲ್ಲ. ಅಂದ್ರೆ ಅಳು ಆತ್ಮಕ್ಕೆ ಸಹಜವಲ್ಲ, ನಗು ಆತ್ಮಕ್ಕೆ ಸಹಜ, ಆನಂದ ಆತ್ಮಕ್ಕೆ ಸಹಜ ಹೊರತು ದುಃಖ ಅನ್ನೋದು ಆತ್ಮಕ್ಕೆ ಸಹಜವಲ್ಲ. ಅದು ಈಗ ಇರುವಂತ ಸ್ಥಿತಿ ಹೊರತು ಅದು ಶಾಶ್ವತ ಸ್ಥಿತಿಯಲ್ಲ. ಶಾಶ್ವತ ಸ್ಥಿತಿ ಆನಂದವೇ. ಹಾಗಾಗಿ ನಗುವು ಸಹಜದ ಧರ್ಮ. ನಗಿಸುವುದು ಪರಧರ್ಮ, ಶ್ರೇಷ್ಠ ಧರ್ಮ. ಪರಧರ್ಮ ಅಂದ್ರೆ, ಪರ ಅಂದ್ರೆ ಶ್ರೇಷ್ಠ, ನಗಿಸುವುದು ಶ್ರೇಷ್ಠವಾದ ಧರ್ಮ. ನಾವು ನಗುವುದೇ ಸಹಜ, ಅದು ನಮ್ಮ ಸಹಜತೆ ಅನ್ನೋದೇ ವಿಶೇಷ. ಸಹಜತೆಗಿಂತ ದೊಡ್ಡ ವಿಶೇಷ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅತಿ ವಿಶೇಷ ಯಾವುದಂದ್ರೆ ಸಹಜತೆ. ಅದಕ್ಕಿಂತ ವಿಶೇಷವಾದ ಯಾವುದು ಅಂದ್ರೆ ನಗಿಸುವುದು, ಇನ್ನೊಬ್ಬನನ್ನ ಆನಂದಗೊಳಿಸುವಂಥದ್ದು, ಇನ್ನೊಬ್ಬನ ಮುಖದಲ್ಲಿ ನಗು ಅರಳುವಂತೆ ಮಾಡುವಂಥದ್ದು. ಸಂತೋಷಂ ಜನಯೇತ್ ಪ್ರಾಜ್ಞ. ನೀನು ಪ್ರಾಜ್ಞನಾದ್ರೆ ಸಂತೋಷವನ್ನು ಉಂಟು ಮಾಡು, ಬೇರೆಯವರಿಗೆ ಸಂತೋಷವಾಗುವಂತೆ ಮಾಡು. ತದೇವ ಈಶ್ವರ ಪೂಜನಂ. ಅದೇ ಈಶ್ವರನ ಪೂಜೆ ಅಂದ್ರೆ. ನಿಜವಾದ ಈಶ್ವರನ ಪೂಜೆ ಅಂದ್ರೆ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂಥದ್ದು, ಇನ್ನೊಬ್ಬರ ಮುಖದಲ್ಲಿ ನಗು ಅರಳುವಂತೆ ಮಾಡುವಂಥದ್ದು. ನಗಿಸುವುದು ಪರಧರ್ಮ. ಇಲ್ಲಿದೆ, ಮುಂದಿದೆ ನಾವು ಹೇಳಿದ ವಿಷಯ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಇನ್ನೊಬ್ಬ ನಗುವ ಸದ್ದು ಕೇಳಿದಾಗ ನಾವು ಅದನ್ನು ಕೇಳಿ ನಗುವಂಥದ್ದು, ನೋಡಿ ನಗುವಂಥದ್ದು. ಅಂದ್ರೆ ಇನ್ನೊಬ್ಬನ ನಗು ಅನ್ನೋದು ಇನ್ನೊಬ್ಬನ ಆನಂದ, ಇನ್ನೊಬ್ಬನ ಸಂತೋಷ, ಇನ್ನೊಬ್ಬನ ಉತ್ಕರ್ಷ, ಅದು ಅವನ ಏಳ್ಗೆ. ಅದನ್ನು ನೋಡಿ ನಮಗೆ ಸಂತೋಷ ಹೋಗುವಂಥದ್ದು, ನಮಗೆ ನಗು ಬರುವಂಥದ್ದು. ಇದು ಅತಿಶಯದ ಧರ್ಮ. ಇದು ಬೇಕು. ಇದೇ ಅನಸೂಯೆ ಅಂದ್ರೆ. ಹಾಗಾಗತ್ತ ನಮಗೆ. ಇನ್ನೊಬ್ಬ ತುಂಬಾ ಸಂತೋಷವಾಗಿದ್ರೆ ನಮಗೆ ಕರುಬು ಹಾಗಾದ್ರೆ ಒಂಥರ ಕಷ್ಟ ಆದ್ರೆ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ವೈದ್ಯರ ಹತ್ರ ಹೋಗ್ಬೇಕು, ಗುರುಗಳ ಹತ್ರ ಹೋಗ್ಬೇಕು ಅಂತ ಲೆಕ್ಕ. ಮಾನಸಿಕ ವೈದ್ಯರ ಹತ್ರ ಹೋಗ್ಬೇಕಾಗಿರುವಂತದ್ದು. ಅವರು ಹೊರಗಡೆ ಸಿಗೋ ಮಾನಸಿಕ ವೈದ್ಯರಲ್ಲ. ಗುರುವೆಂಬ ವೈದ್ಯನ ಬಳಿ ಹೋಗಿ ಆತ್ಮಕ್ಕೆ ಮನಸ್ಸಿಗೆ ಚಿಕಿತ್ಸೆ ಮಾಡ್ಕೋಬೇಕು. ಯಾಕೆಂದ್ರೆ ಅಸೂಯೆ ಎಂಬುದು ಎಲ್ಲ ದುರ್ಗುಣಗಳ ತಾಯಿ. ಅದು ಒಂದಿದ್ರೆ ಸಾಕು, ಮತ್ತೆಲ್ಲ ಹಿಂದಕ್ಕೆ ತಾನಾಗಿ ಬರ್ತವೆ. ದುರ್ಯೋಧನನಿಗೆ ಮುಖ್ಯವಾಗಿ ಇದ್ದದ್ದು ಅಸೂಯೆ ಒಂದೇ. ಹೇಗೆ ರಾವಣನಿಗೆ ಕಾಮನೆಯೋ ಹಾಗೆ ಈ ದುರ್ಯೋಧನನಿಗೆ ಅಸೂಯೆ ತುಂಬಾ ಮುಖ್ಯವಾದ ಒಂದು ಅಸೂಯೆ. ಅಸೂಯೆಯಿಂದಾಗಿ ತಾನು ಹಾಳಾಗಿ ಪ್ರಪಂಚವನ್ನು ಹಾಳು ಮಾಡಿದ. ಮಹಾಯುದ್ಧವೇ ನಡೆದೋಯ್ತು. ಶವಗಳು ರಾಶಿ ಬಿದ್ದವು, ರಕ್ತ ಹೊಳೆಯಾಗಿ ಹರಿಯಿತು. ಒಂದು ಮನುಷ್ಯನ ಅಸೂಯೆಯಿಂದಾಗಿ ಮುಂದೆ ಬರುತ್ತೆ. ಹಾಗೆ ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ. ನಗುವ ನಗಿಸುವ, ನಗಿಸುವ ನಿನ್ನಲ್ಲಿ ಉಂಟಾಗಿ ಬೇರೆಯವರಲ್ಲೂ ಅದು ಸಂಕ್ರಾಂತವಾಗಬೇಕು, ಹಬ್ಬಿ ಹರಡಬೇಕು. ನಗು ಅನ್ನೋದು ಅಲೆ ಅಲೆಯಾಗಿ ನೀನು ಇರುವಲ್ಲಿ ಸುತ್ತಲೆಲ್ಲ ನಗು ಇರಬೇಕು. ಕೆಲವರೆಲ್ಲ ಅವ್ರು ಇದ್ದು ಬಿಟ್ರೆ ಅಲ್ಲಿ ಯಾರೂ ನಗೋದಿಲ್ಲ. ಇಡೀ ವಾತಾವರಣ ಎಲ್ಲ ಬಿಗಿ ಇರ್ತದೆ, ಒಂಥರ ಸ್ಮಶಾನ ಮೌನ. ಅಲ್ಲಿ ಏನು ಸಾರ್ಥಕತೆಯೋ ಅವ್ರಿಗೆ ಒಂದು ಹೆಮ್ಮೆ. ನಾನು ಅಂದ್ರೆ ಹಾಗೆ ಅಂದ್ರೆ ಹುಲಿಗೆ ಹಾಗೆ, ದೊಡ್ಡ ಪೆಡಂಬತ್ತದ ಹಾಗೆ ನಾನಿದ್ರೆ ಯಾರು ನಗೋದೇ ಇಲ್ಲ. ಏನ್ ಪ್ರಯೋಜನ ಹೇಳಿ? ರಾವಣ ತನ್ನ ಹೆಗ್ಗಳಿಕೆಯನ್ನು ಹೇಳ್ಕೊಡ್ತಾನೆ. ಹಾಗೆ ಅವನು ಪಂಚವಟಿಗೆ ಬಂದನಲ್ಲ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ. ಅವನು ಬಂದಾಗ ಗೋದಾವರಿ ಹರಿಯುವುದನ್ನು ನಿಲ್ಲಿಸಿದ್ಲಂತೆ. ಸ್ಥಿಮಿತಂ ಗಂತು ಮಾರೇಭಿ ಭಯಾದ್ ಗೋದಾವರಿ ನದಿ. ಸ್ಥಿಮಿತಂ ಗಂತು ಮಾರೇಭಿ, ಸ್ಥಿಮಿತವಾಗಿ ಚಲಿಸಲಿಕ್ಕೆ ಆರಂಭ ಮಾಡಿದಳು. ಅಂದ್ರೆ ಸ್ಥಿಮಿತವಾಗಿ ಚಲಿಸುವುದು ಅಂದ್ರೆ ಚಲಿಸುವುದು ನಿಂತಿದ್ದೋ ಗೊತ್ತಾಗುವುದಿಲ್ಲ, ನಿಂತು ಚಲಿಸುವಂತ ಸ್ಥಿತಿ. ಹಾಗೆ ಗಂತು ಮಾರೇಭಿ ಭಯಾತ್ ಗೋದಾವರಿ ನದಿ. ಅವನಿಗೆ ಹೆಮ್ಮೆ, ನೋಡು ಗೋದಾವರಿ. ಗಾಳಿ ಬೀಸುವುದನ್ನು ನಿಲ್ಲಿಸ್ತಂತೆ, ಮರಗಳ ಎಲೆಗಳು ಕೂಡ ಅಲಗಾಡಲಿಲ್ಲ. ನಿಷ್ಕಂಪ ಪರ್ಣಾಹ ತರವಹ, ಎಲೆಗಳು ಕೂಡ ಅಲಗಾಡಲಿಲ್ಲ. ಇದು ಹೆಗ್ಗಳಿಕೆಯ.
ಹೆಮ್ಮೆಯ. ಒಬ್ಬನು ಸಂಚರಿಸಿದಾಗ ಹೂವು ಹರಡಬೇಕು, ತಂಪು ಗಾಳಿ ಬೀಸಬೇಕು, ಅದು ಹೆಗ್ಗಳಿಕೆ ಹೊರತು ಒಂದು ಎಲೆ ಕೂಡ ಅಲಗಾಡಲಿಲ್ಲ ಅಂತಂದ್ರೆ, ಗಾಳಿ ಕೂಡ ಬೀಸಲಿಲ್ಲ, ನದಿ ಹರಿಯೋದನ್ನು ನಿಲ್ಲಿಸ್ಬಿಡ್ತು, ಸೂರ್ಯ ನಿಷ್ಪ್ರಭನಾದ ಅಂದ್ರೆ ಅದು ಆ ಪೆಡಂಭೂತ ಅದರ ನಾಶಕ್ಕೆ ಇಡೀ ವಿಶ್ವವೇ ಒಟ್ಟಾಗಿ ಪ್ರಯತ್ನ ಮಾಡ್ತದೆ. ಇಡೀ ವಿಶ್ವವೇ ಸಂಚು ರೂಪಿಸ್ತದೆ ಅವನ ನಾಶಕ್ಕೆ, ಅಂಥವನ ನಾಶಕ್ಕೆ. ಹಾಗೆ ಅನೇಕರು ಇರ್ತಾರೆ. ಅವರು ಈಗ ಕೆಲವು ಸತಿ ಮನೆ ಯಜಮಾನಕ್ಕೆ ಅಂದ್ರೆ ಹಾಗೆ ಅಂತ ಕೊಟ್ಟಿರ್ತಾರೆ. ಏನಂದ್ರೆ ಘನ ಗಾಂಭೀರ್ಯ, ಎಂಥ ಘನ ಗಾಂಭೀರ್ಯ ಅಂದ್ರೆ ಅವ್ರ ಮನೇಲಿ ಇದ್ರೆ ಸಾಕು, ಏನು ಶಬ್ದ ಇಲ್ಲ, ಎಲ್ಲೂ ಇದೆಲ್ಲ ಅಲ್ಲ. ಅಂತ ಗಾಂಭೀರ್ಯದಿಂದ ಯಾವ ಸಾರ್ಥಕತೆಯೂ ಇಲ್ಲ, ಯಾವ ಲಾಭವೂ ಇಲ್ಲ. ನಗುತ್ತಾ ನಗಿಸ್ತಾ ನಗಿಸ್ತಾ ನಗುತ್ತಾ ಬಾಳ್ಬೇಕು. ಆ ವರ ಅದು ಬೇಡ್ಕೋದನ್ನ ಅಂತ ಕಗ್ಗದ ಕವಿ ಹೇಳ್ತಾರೆ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಬಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಹೀಗೆ ಈ ನಗುವಿನ ಕಗ್ಗದಲ್ಲಿ ಆ ಒಂದು ಸಾಲು ಅನಸೂಯೆ ಏನು ಹೇಳುತ್ತೆ? ನಗುವ ಕೇಳುತ್ತ ನಗುವುದು, ನಗುವ ನೋಡುತ್ತ ನಗುವುದು, ನಗುವ ಕಂಡು ನಗುವುದು ಅತಿಶಯದ ಧರ್ಮ. ಇನ್ನೊಬ್ಬನ ಉತ್ಕರ್ಷ ಕಂಡಾಗ ನಮಗೆ ನಗು ಬರಬೇಕು, ತೃಪ್ತಿ ಆಗಬೇಕು, ಸಂತೋಷ ಅನಿಸ್ಬೇಕು, ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ಬೇಕು, ಇನ್ನೂ ಒಳ್ಳೇದಾಗಲಪ್ಪ ಅಂತ ಅನಿಸ್ಬೇಕು. ಹಾಗಾಗದೇ ಇದ್ರೆ ಏನೋ ಎಡಬಿಟ್ಟಾಗಿದೆ ಅಂತ ಅರ್ಥ. ಅದಕ್ಕೆ ಯಾವುದೋ ಒಂದು ನಟ್ ಲೂಸ್ ಆಗಿದೆ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ನಟ್ ಟೈಟ್ ಆಗಿಬಿಟ್ಟಿದೆ ಸ್ವಲ್ಪ ಅಂತ ಅರ್ಥ. ಅದಕ್ಕೆ ಜಾಸ್ತಿ ಬಿಗಿ ಆಗಿಬಿಟ್ಟಿದೆ ಅದು ಅಂತ. ಹಾಗಾಗಿ ಹಾಗಾಗ್ತಾ ಇಲ್ಲ, ನಗಲಿಕ್ಕೆ ಬರ್ತಾ ಇಲ್ಲ, ಆನಂದ ಪಡ್ಲಿಕ್ಕೆ ಬರ್ತಾ ಇಲ್ಲ. ಆನಂದ ಅಂದ್ರೆ ವಿಕಾಸ ಅಲ್ವಾ? ಮನಸ್ಸು ಅಗಲಾಗಬೇಕು, ಮುಖವೂ ಅಗಲಾಗಬೇಕು. ಆಗ ಆನಂದ ಅಂದ್ರೆ ಹಾಗೆ. ಮುಖ ಮೊದಳುತ್ತದ, ಅರಳೋದು ಅಂತ. ಸೂರ್ಯ ಕಿರಣ ಬಿದ್ದಾಗ ಕಮಲ ಅರಳುವ ಹಾಗೆ ಇನ್ನೊಬ್ಬನ ಉತ್ಕರ್ಷ ಕಂಡಾಗ, ಎಲ್ಲೇ ಉತ್ಕರ್ಷ ಕಂಡಾಗ ಅರಳುವುದು ಅಂತ. ಅರಳುತ್ತಾ ಇಲ್ಲ ಅಂದ್ರೆ ಯಾವುದೋ ನಟ್ಟು ಟೈಟ್ ಆಗಿಬಿಟ್ಟಿದೆ ಅದು ಅಂತಂದ್ರೆ ಅರಳಕ್ ಬಿಡ್ತಾ ಇಲ್ಲ ಒಳಗಡೆಗೆ, ಅದನ್ನು ಸರಿ ಮಾಡಕ್ಕಿದೆ ಅಂತಲೇ ಅರ್ಥ. ಅದಕ್ಕೆ ಹಾಗೆ ಈ ಅಸೂಯೆಯನ್ನು ಬಿಡಿಸಿದ್ರೆ ತುಂಬಾ ವಿಶೇಷ. ಅಸೂಯೆ ಯಾಕೆ ತಪ್ಪು? ಅಸೂಯೆ ಹೇಗೆ ಅಡ್ಡಿ ಸಾಧನೆಗೆ? ಯಾಕದು ಅಡ್ಡಿ ಆಗಬೇಕು? ಏನೋ ಹಾಗಿದೇನಪ್ಪ, ನಾನು ಏನ್ ಮಾಡೋದು, ಆಗೋದಿಲ್ಲ ನನಗೆ. ಇನ್ನೊಬ್ರು ಯಾರಿಗಾರು ಒಳ್ಳೇದಾದ್ರೆ ಆಗೋದಿಲ್ಲ ನನಗೆ ಅಂತ ನಾ ಇರೋದೇ ಹಾಗೆ, ಏನ್ ಮಾಡಲಿ? ಅದು ಯಾಕೆ ಅಡ್ಡಿ ಭಗವಂತನ ಸೇರೋದಕ್ಕೆ ಅಂತಂದ್ರೆ ಅದಕ್ಕೆ ಕಾರಣ ಹೀಗೆ. ಒಂದು ಮತ್ತೊಂದು ಕಗ್ಗ ನಿಮಗೆ ನೋಡಿ ತೋರಿಸ್ತೇವೆ ನಿಮಗೆ. ಭಗವಂತನ ಇರುವಿಕೆಯನ್ನ ನಾವು ನಂಬೋದಕ್ಕೆ ಸಾಕ್ಷಿ ಬೇಕಾ ಅವ್ರು ಕೇಳ್ತಾರೆ. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ? ನಮಗೆ ಸಾಕ್ಷಿ ಬೇಕಾಗತ್ತೆ. ದೇವರ ಇರುವನ್ನು ನಂಬಬೇಕು ಅಂದ್ರೆ ಮಣಿ ಮಂತ್ರ ತಂತ್ರ ಸಿದ್ಧಿ ಜಾದು ಚಮತ್ಕಾರ ಪವಾಡ ಭಸ್ಮ ಬರೋದು ಉಂಗುರ ಬರೋದು ಎಲ್ಲ ಬೇಕಾಗತ್ತೆ ನಮಗೆ ದೇವರನ್ನು ನಂಬಬೇಕು ಅಂತಂದ್ರೆ. ಆಮೇಲೆ ನಾವು ದೇವರನ್ನು ನಂಬೋದು. ದೇವರ ಪರೀಕ್ಷೆ ಅಂತ